ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಬಾದಿರಾಜ್ ಮಲ್ಲಿಕ ಬಾದಿರಾಜ್ ಮಾತಾಡೋದು. ಸೂಪರ್ ಆಗಿರುವಂಥ ಡಿಸೈನಲ್ಲಿ ಕರುಳು ಚೈನ್ ಬಂದಿದೆ. ತೂಕ ಹೇಳಿದರೆ ನಿಜವೂ ಆಶ್ಚರ್ಯ ಪಡ್ತಿರೋ ಸ್ನೇಹಿತರೆ. ಕೇವಲ 5 ಗ್ರಾಮ್ನಲ್ಲಿ ಮಾಡಿರುವಂಥದ್ದು. ತಗೊಳ್ಳೋಕ್ಕೋಸ್ಕರ ಒಬ್ಬರು ಗ್ರಾಹಕ ಬಂದಿದ್ದಾರೆ. ಅಕ್ಕ ನಮಸ್ಕಾರ, ಯಾವ ಊರಕ್ಕ? ದಾವಣಗೆರೆ. ನಮ್ಮ ಹತ್ರ ಹೆಂಗೆ ಬಂದ್ರಿ? ಇನ್ಸ್ಟಾಗ್ರಾಮ್ ನೋಡ್ಕೊಂಬಂದ್ರೆ ಫೇಸ್ಬುಕ್ ನೋಡ್ಕೊಂಬಂದ್ರೆ? ಫೇಸ್ಬುಕ್ ನೋಡ್ಕೊಂಬಂದ್ರೆ. ಖುಷಿ ಆಯಿತು, ಧನ್ಯವಾದಗಳು ತಮಗೆ. ನಿಮ್ಮ ಹೆಸರು ಏನಂದ್ರಿ? ಮಂಜುಳಕ್ಕ. ಹೇಗೆ ಅನಿಸ್ತಕ್ಕ ನಮ್ಮ ಅಂಗಡಿಗೆ ಬಂದು? ತುಂಬ ಖುಷಿ ಆಯ್ತಕ್ಕ. ಸೊ ಥ್ಯಾಂಕ್ ಯು ಅಕ್ಕ. ಹಾಗೆ ಒಂದು ಚೈನ್ ತೊಗೊಂಡಿದ್ರಿ, ಈಗ ಚೈನ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಚೆನ್ನಾಗಿದೆ ಸರ್, ನಿಮ್ಮ ಅಂಗಡಿಗೆ ಇನ್ನೊಂದ್ಸರಿ ಬರಬೇಕು ಅಂತ. ಹೌದಾ? ಮತ್ತೆ ಖರೀದಿ ಮಾಡಬೇಕು. ಥ್ಯಾಂಕ್ ಯು ಅಕ್ಕ. ಅಲ್ಲ, ನೀವು ಅನ್ಕೊಂಡು ಬಂದಿದ್ದ ಥರನೇ ಇದೆಯಾ ಹ್ಞೂ ಸರ್. ಈ ಥರ? ಯಾರಿಗೋಸ್ಕರ ತಗೊಳ್ತಿರೋದು ಈಗ? ಈಗ ಮಗನಿಗೋಸ್ಕರ. ಥ್ಯಾಂಕ್ ಯು ಅಕ್ಕ, ಒಳ್ಳೇದಾಯಿತು. ಇನ್ನು ಭಾಳ ಬಂಗಾರ ತಗೊಳ್ಳೋ ಥರ ಆಗಲಿ. ಧನ್ಯವಾದಗಳು ತಮಗೆ. ಅಣ್ಣ ನಮಸ್ಕಾರ, ನಿಮ್ಮ ಹೆಸರು? ಗುರುವಣ್ಣ. ಹೇಗೆ ಅನಿಸ್ತು ನಿಮಗೆ? ಈಗ ಹೆಂಗೆ ಬಂದ್ರಿ? ಇನ್ಸ್ಟಾಗ್ರಾಮ್ ನೋಡ್ಕೊಂಬಂದ್ರೆ ಫೇಸ್ಬುಕ್ ನೋಡ್ಕೊಂಬಂದ್ರೆ? ಸೊ ಈ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಬರುವಂಥ ಗ್ರಾಹಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಲೈಟ್ ಫಿಟಲ್ಲೆಲ್ಲ ಮಾಡ್ಕೊಡ್ತೀವ. ಸೊ ಭಾಳ ಜನಕ್ಕೆ ಏನಪ್ಪ ಇಷ್ಟ ಆಗುತ್ತೆ ಅಂದರೆ ಕಡಿಮೆ ತೂಕದಲ್ಲಿ ತುಂಬ ದೊಡ್ಡ ಐಟಮ್ಗಳು ಮಾಡ್ಕೊಡ್ತೀವಿ ಅಂತ. ಹಾಗೆ ಇವಾಗಿನ ರೇಟಿಗೆ ದೊಡ್ಡ ಐಟಮ್ ತೊಗೊಳಕ್ಕಾಗಲ್ಲ. ಸೊ ಇರೋದ್ರಲ್ಲೇ ಖುಷಿ ಪಡಬೇಕು. ಸೊ ಡೈಲಿ ಹಾಕೋಬಿಡಿ, ಫಂಕ್ಷನಿಗೆ ಹಾಕೊಂಡು ತೆಗ್ದಿಡಿ, ತುಂಬ ಚೆನ್ನಾಗಿ ಬರುತ್ತೆ. ದೂರದಿಂದ ಬರುವಂಥ ಗ್ರಾಹಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಣ್ಣ? ನಾವು ನಮಗೆ ಕೈಗೆ ಎಟ್ಕ ಅಂತ ಬೆಲೆಯಲ್ಲಿ ಕೊಡ್ತೀರಿ ಸರ್. ಹೌದಮ್ಮ, ಸಾಕು, ನಮ್ಗೆ ಅಷ್ಟು ಖುಷಿ ಆಗುತ್ತೆ. ಸೊ ಎಲ್ಲರೂ ಬರ್ಬೋದು, ಆಗಲ್ಲ ಅಂತ ನಾವನ್ನ ಇದಕ್ಕೆ ಅಂತದಕ್ಕೆಲ್ಲ ನೀವು ತಗೋಬಹುದು, ಸಪೋರ್ಟ್ ಮಾಡ್ತಾ ಇದೀವಿ ಅಂತ. ಸೊ ಥ್ಯಾಂಕ್ ಯು ಅಕ್ಕ. ಯಾಕಂದ್ರೆ ಎಲ್ಲ ಪ್ರತಿಯೊಬ್ಬರು ಆಸೆ ಇರುತ್ತೆ ಬಂಗಾರ ತಗೋಬೇಕು ಅಂತೇಳಿ. ಬಡವರು ಶ್ರೀಮಂತರು ಅನ್ನೋದಲ್ಲ, ಎಲ್ಲರಿಗೂ ಆಸೆ ಇರುತ್ತೆ. ಸೊ ಅವ್ರ ಕೈಗೆ ಇಟ್ಕಂಗೆ ಆಗ್ಲಿ ಅನ್ನೋಗೋಸ್ಕರ ನಾವು ಈ ಥರ ಮಾಡ್ಕೊಡ್ತಿದ್ವಿ. ಸೊ ಧನ್ಯವಾದಗಳು ನಮಗೆ. ಇದೇ ಥರನೇ ಬನ್ನಿ ಅಕ್ಕ. ಬಂಗಾರ ಚೆನ್ನಾಗಿದ್ರೆ ನಮ್ಮ ಜೊತೆ ವ್ಯವಹಾರ ಮಾಡಿ. ಧನ್ಯವಾದಗಳು.